ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ರಿಗೂ. ಇನ್ನೊಂದು ತಿಂಗಳಿಗೆ ಮದುವೆ ಗಂಡ ಆಗ್ತಾನೆ. ಮಕ ನೋಡೋದು ತವ ರೋಸ್ಟ್ ಆಗಿರುತ್ತಲ್ಲ ಹಂಗಿಡ್ಕೊಂಡವನಿ. ಈಗ ಚೇತನ್ನ ಬಿಟ್ಟಿರ್ತೀನಿ ಹೊರತು ಚಿಕನ್ ತಿಂದಿರ ಹೆಂಗಿರ್ಲಿ ನಾನು. ಟೇಸ್ಟ್ ಏನ್ ಬೇಡ, ಒಂದ್ ದಿವಸ ತಟ್ಟೆಗೆ ಹಾಕೊಟ್ಬಿಡು, ಊಟ ಮಾಡ್ಬಿಡೋಣ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಏಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಇನ್ಸ್ಟಾಗ್ರಾಮ್ ಕ್ಯೂಟೀಸ್ಗೆ, ಯೂಟ್ಯೂಬ್ ಬ್ಯೂಟೀಸ್ಗೆ, ಸೀರಿಯಲ್ ನೋಡೋ ಆಂಟಿಗೆ, ನ್ಯೂಸ್ ನೋಡೋ ಅಂಕಲ್ಗೆ, ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್, ಹಾಗೆ ಕಾರ್ಪೊರೇಷನಲ್ಲಿ ಮತ್ತು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಮಕರ ಸಂಕ್ರಾಂತಿ. ಸೊ ನಿಮಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಒಂದು ಚಿಕ್ಕ ವ್ಲಾಗ್ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಸೌಂಡು ಟೊಮೆಟೊ ಬಾತ್ ಮಾಡ್ತಿದ್ದಾಳೆ. ಸೊ ಹಬ್ಬದ ದಿವಸ ಟೊಮೆಟೊ ಬಾತಾ ವೆಜ್ಜೆ. ಸೊ ಹಬ್ಬದ ದಿವಸ ವೆಜ್ಜೇ ಮಾಡ್ಕೊಂಡು ತಿನ್ನೋದು. ಸೊ ಅದಕ್ಕೋಸ್ಕರ ಟೊಮೆಟೊ ಬಾತ್ ಮಾಡೋದಕ್ಕೆ ಸುಮ್ಮನೆ ಏನಕ್ಕಿರೋದು ಅಂದ್ಬಿಟ್ಟು ಒಂದು ಚಿಕ್ಕ ಕಾಮಿಡಿ ಹಂಗೆ ಫನ್ ಇರಲಿ ಅಂದ್ಬಿಟ್ಟು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಒಂದು ಟೊಮೆಟೊ ಬಾತ್ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ, ನನ್ನ ಜೊತೆಗೆ ಚೇತನು ಸೋನು ಇಬ್ಬರು ಇದ್ದಾರೆ. ಹೆಂಗೆ ಬರುತ್ತೆ ಏನು ಎತ್ತ ಎಲ್ಲ ನೋಡೋಣ. ಪೂಜೆ ಎಲ್ಲ ಆಯಿತು, ನಮ್ಮದು ನಿಮ್ಮದು ಪೂಜೆ ಆಗಿರುತ್ತೆ ಅಂತ ಅಂದ್ಕೊತೀನಿ. ಎಸ್, ಈ ವರ್ಷ ಎಲ್ರಿಗೂ ಎಲ್ಲ ಒಳ್ಳೆಯದಾಗಲಿ, ಸಕಲ ಜನಾಂಗಕ್ಕೂ ಒಳ್ಳೆಯದಾಗಲಿ. ಸೋನು, ಟೊಮೊಟೊ ಬಾತ್ ಏನು ಸ್ಪೆಷಲ್ ಇವತ್ತು? ಹೌದು, ಟೊಮೊಟೊ ಬಾತ್ ಏನಕ್ಕೆ ಮಾಡ್ತಾ ಇದೆಯಾ? ಹಬ್ಬದ ಊಟದನೇ ಮಾಡಬೇಕು. ಹಬ್ಬದ ಅಷ್ಟೆಲ್ಲ ನಂಗೆ ಬರಲ್ಲ ಅಡುಗೆ ಮಾಡೋಕ್ಕೆ. ನಂಗೆ ಟೊಮೊಟೊ ಬಾತ್ ಮಾಡಕ್ಕೆ ಬರುತ್ತೆ. ಇವತ್ತು ಟೊಮೊಟೊ ಬಾತ್ ತಿನ್ಬೇಕು ಅನಿಸ್ತಿದೆ, ಅದಕ್ಕೆ ಟೊಮೊಟೊ ಬಾತ್ ಮಾಡ್ತಿದ್ದೆ. ಸೊ ನನ್ನ ಜೊತೆಗೆ ಸೌಂಡು ಇದ್ದಾಳೆ. ಸೌಂಡು ಟೊಮೊಟೊ ಬಾತ್ ಮಾಡ್ತಿದ್ದಾಳೆ. ಆ್ಯಂಡ್ ಮಿಸ್ಟರ್ ಸುಂದ್ರ ಸುರಸುಂದ್ರ ಇದ್ದಾನೆ ನಮ್ಮ ಜೊತೆಗೆ. ಸುರಸುಂದ್ರ, ಮಿಸ್ಟರ್ ಸುರಸುಂದ್ರ. ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ರಿಗೂ. ಎಲ್ಲರಿಗೂ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದಿ ಹಬ್ಬದ ಶುಭಾಶಯಗಳು. ಏನಪ್ಪ? ಎಳ್ಳು ಬೆಲ್ಲ ತಿಂದಿ ಒಳ್ಳೇದು ಮಾತಾಡಿ. ಸರ್ ಟೊಮೊಟೊ ಬಾತ್ ಮಾಡ್ತಿದ್ದಾಳೆ. ಬನ್ನಿ, ಟೊಮೊಟೊ ಬಾತ್ ಏನೇನು ಮಾಡ್ತಾಳೆ, ಏನೇನು ಹಾಕ್ತಾಳೆ ಎಲ್ರಿಗೂ ಗೊತ್ತಿರೋದೆ. ಬಟ್ ನಮ್ಮನೆದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಲೇಟೆಸ್ಟ್ ಸ್ಟಾರ್ಟ್. ಆನಿಯನ್ ಚಾಪ್ ಮಾಡ್ಕೊತಾ ಇದ್ದಾಳೆ. ಸದ್ಯಕ್ಕೆ ಆನಿಯನ್ ಚಾಪ್ ಮಾಡ್ತಿದ್ದಾಳೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡ ಮೇಲೆ ನೀಟಾಗಿ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನಮ್ಮ ಚೇತನು ಇನ್ನೊಂದು ತಿಂಗಳಿಗೆ ಮದುವೆ ಗಂಡ ಆಗ್ತಾನೆ. ಮಕ ನೋಡಿದ್ರೆ ಇನ್ನ ಒಳ್ಳೆ ತವ ರೋಸ್ಟ್ ಆಗಿರುತ್ತಲ್ಲ ಹಂಗಿಡ್ಕೊಂಡವನಿ. ನೀಟಾಗಿ ಇಟ್ಕೊಳ್ಳೋದು. ಒಂಚೂರು ಹಂಗೆ ಎಕ್ಸೈಟ್ಮೆಂಟೇ ಇಲ್ಲ. ನೆಕ್ಸ್ಟ್ ಮಂತ್ ಇಂದ ಫುಲ್ ಏನು ಎಕ್ಸೈಟ್ಮೆಂಟ್ ಇರುತ್ತಾ? ಅವಾಗ ಸ್ವಲ್ಪ ಗ್ಲೋ ಬರುತ್ತಾ? ಗ್ಲೋ ಮಾಡ್ಕೊಳ್ಳೋದು ಫೇಸ್. ಹೆಂಗೆ? ನಾನು ಪೇ ಮಾಡೇ ತಗೊಂತೀನಿ. ಪೇ ನಾನು ಕೊಡಿಸ್ತೀನೋ? ನಿಂಗೆ ಆಕ್ಚುಲಿ ಫ್ರೀ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಏನ್ ಪೇ ಮಾಡಿ ನೀನು ಮೊದಲೇ ಓಸಿ ಜಾಸ್ತಿ ಅಲ್ವಾ? ಮೊದಲೇ ಓಸಿ ನನ್ನ ಮಗ ಅಲ್ಲ ನೀನು. ಎಲ್ಲಿ ಫ್ರೀ ಸಿಗುತ್ತೋ ಅಲ್ಲಿ ಚೇತನ್ ಇರ್ತಾನೆ, ಎಲ್ಲಿ ಓಸಿ ಇರುತ್ತೋ ಅಲ್ಲಿ ಚೇತನ್ ಇರ್ತಾನೆ. ಸತ್ಯ ನೋಡಿ, ಫೋನ್ ಬಂತು. ಓ ಡ್ಯಾಡಿ, ಫೈನಲಿ ನಮ್ಮ ಡ್ಯಾಡಿ ಅಂಗಡಿಗೆ ಹೋಗಿ ಏನೇನು ಐಟಮ್ಸ್ ತರ್ತವ್ರೆ. ಏನು ಇವೆಲ್ಲ? ನಾನು ಕೇಳಿ ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ ಬಾತ್ಗೆ ಏನೇನು ಬೇಕೋ ಐಟಮ್ ಎಲ್ಲ ತಂದಿದ್ದೀನಿ. ನಮ್ಮ ಡ್ಯಾಡಿ ಮಾಡೋ ನಾನ್ ವೆಜ್ ಅಡುಗೆಗೆ ಒಂದು ಲಾಗ್ ಮಾಡ್ತೀನಿ. ನಾನು ಮಾಡ್ತೀನಿ, ಲಾಗ್ ಮಾಡ್ತಾನೆ ನೆಕ್ಸ್ಟ್ ವೀಕ್. ಓಕೆ, ಎಸ್ ಎಸ್. ಏನ್ ಶಿಶಾ, ಇನ್ನೊಂದು 10 ದಿವಸ ಕಾರ್ಡ್ ಹೊಡೆದ್ಮೇಲೆ ನಾನ್ ವೆಜ್ ತಿನ್ನಲ್ಲ ಅಂತ ನೀನು ಸೋನು? 10 ದಿವಸ ಅಲ್ಲ, ಇನ್ನೊಂದು ನಾಳೆ ಕಾರ್ಡ್ ತರಕ್ ಹೋಗ್ತೀವಿ. ನಾಳೆ ಕಾರ್ಡ್ ತರಕ್ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಂಗೆ 2 ಮಂತ್ಸ್ ಆದ್ರೂ ನಂಗೆ ಬೇಜಾರು. ನನಗೆ ಆ ಪ್ರಾಬ್ಲಮ್ ಇಲ್ಲಪ್ಪ, ನಾನು ಆರಾಮಾಗಿ ತಿಂತಾ ಇರ್ತೀನಿ. ನನ್ಗೆ ಸೌಂಡ್ ಚಿಕನ್ ಲವರು. ನೋಡೋಣ ಅಲ್ಲ, ನೀ ತಿನ್ನಂಗೆ ಇಲ್ಲ. ಆಚೆನೂ ತಿನ್ನಂಗಿಲ್ಲ, ಮನೆಯಲ್ಲೂ ತಿನ್ನಂಗಿಲ್ಲ. ಆಚೆ ತಿನ್ನಂಗಿಲ್ಲ ಅಲ್ಲ, ನೀನ್ ಆಚೆ ತಿನ್ಬೋದು. ನಾನು ಕಾರ್ಡ್ ಹೊಡೆದ್ಮೇಲೆ ಮನೇಲಿ ಬಂದು ಮಾಡ್ಕೊಂಡು ತಿನ್ನಕ್ಕಾಗಲ್ವಾ? ತಿನ್ಬಿಟ್ಟು ಸ್ನಾನ ಎಂತ ಹಂಗ ನಾನು ಇಲ್ಲಿ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ನೋಡ್ದ ನೀನು ಏನಾರು ಆಚೆ ತಿನ್ಕೊಂಡ್ಬಂದ್ರೆ ನಾನು ಪಕ್ಕ ಇದು ಮನೇಲಿ ಮಾಡ್ಕೊಂಡು ತಿಂತೀನಿ. ನಿಂಗೆ ಗೊತ್ತಾಗುತ್ತೆ ನಾನು ಆಚೆ ತಿನ್ಕೊಂಡ್ ಬಂದಿರ್ತೀನ ಇಲ್ವಾ? ನಿನ್ಗೆ ಹೆಂಗ್ ಗೊತ್ತಾಗುತ್ತೆ ನಾನು ಮನೇಲಿ ಮಾಡಿರ್ತೀನೋ ಇಲ್ವಾ ಅಂತ? ಹಂಗೇನಿಲ್ಲ ಬಿಡಪ್ಪ, ಅವ್ರ ತಿಂದ್ರೆ ಅವ್ರಿಗೆ ಆಗುತ್ತೆ. ನಿಮ್ಮಿಬ್ರದಪ್ಪ ಮದ್ವೆ, ನಿಮ್ಮಿಬ್ರದು. ನೋಡಪ್ಪ, ಅವನು ಚಿಕನ್ ಬಿಟ್ಟಿರ್ತಾನೆ, ನೀನ್ ಬಿಟ್ಟಿರ್ತ ಎಲ್ಲ ಬಿಟ್ಟಿರ್ಬೇಕು. ಆಕ್ಚುಲಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದೇ, ಫಸ್ಟ್ ಅನ್ಕೊಂಡ್ಬಿಡಿ. 1 ಮಂತ್ ನಾನ್ ವೆಜ್ ತಿನ್ನಲ್ಲ ಅಂದ್ರೆ ನಾನು. ನೆಕ್ಸ್ಟ್ ಅಷ್ಟೇ, ನೆಕ್ಸ್ಟ್ 20th ಇಂದ ಅಲ್ಲ, ತಿನ್ನಲ್ಲ ಅಂದ್ರೆ ಇದೇ ಫಸ್ಟ್. ಜಾನ್ 20th ಇಂದ ಇನ್ನು ಫೆಬ್ 25th ವರೆಗೂ ಮದ್ವೆ ತಾಳಿ ಕಟ್ಟಿ ನೆಕ್ಸ್ಟ್ ಎಲ್ಲ ನಾವೆಲ್ಲ ಮನೆಗೆ ಬರ್ತೀವಲ್ಲ ಅಲ್ಲಿವರೆಗೂ ತಿನ್ನಂಗಿಲ್ಲ ಅವಳು. ಓ ಮೈ ಗಾಡ್, ಅಪ್ರಾಕ್ಸಿಮೇಟ್ಲಿ 40 days. ಸೋನು ಚಿಕನ್ ತಿಂದೆ ಹೆಂಗಿತ್ತೆ ಸೌಂಡು? ನಂಗೆ ಗೊತ್ತಿಲ್ಲ ಕಣೋ ಅಕ್ಷಯ್. ಅದ್ ಬೇಕಾದ್ರೆ ಚೇತನ್ನ ಬಿಟ್ಟಿರ್ತೀನಿ ಹೊರತು ಚಿಕನ್ ತಿಂದಿರ ಹೆಂಗಿರ್ಲಿ ನಾನು. ಲವ್ ಶಿಶಾ, ನಿನ್ ವ್ಯಾಲ್ಯೂನೇ ಇಲ್ವಲ್ಲ. ಇವಾಗ ಮಾತಾಡ್ರಿ. ತಪ್ಪು ಮಾಡ್ತಾ ಇದ್ದೀರಾ. ಚೇತನು ಕೊಡೋ ಬದಲು ಸೋನು ಕೊಡ್ತಾ ಇದ್ದೀರಾ. ದಿಸ್ ಇಸ್ ವೆರಿ ರಾಂಗ್. ಯೂಸ್ ಮಾಡಿದ್ರೆ ಎಲ್ಲ
ಥ್ಯಾಂಕ್ ಯು ಮಿಟ್ಟು. ಯೂಸ್ ಮಾಡೋದು ಸಿಂಗರ್ ಸಿರಿ ಆಡಾಡು. ನೀನು ಆಡ್ತಿಲ್ಲ ಸಿಂಗರ್ ಸಿರಿ. ಹಂಗ ಆಡಿದ್ರೆ ಇನ್ನೇನು ಹೋಗ್ತೀರಿ. ಫೈನಲಿ ಚೇತನ್ಗೂ ಕೊಡ್ತಾ ಇದ್ದೀರಾ ಅರ್ಶನ ಕುಂಕುಮ. ತಗೊಳ ಶಿಷ್ಯ. ಸೊ ಫೈನಲಿ ಚೇತನ್ಗೂ ಕೂಡ ಅರ್ಶನ ಕುಂಕುಮ ಕೊಟ್ರು. ಮಕ್ಕ ಎಲ್ಲ ಕುಂಕುಮ ಆಗಿದೆ. ಬಾಯಲ್ಲಿ ಒರೆಸ್ತಿ ಬೈಲ್. ಯಾಕೆ ಹಿಂಗೆ ಇಟ್ಕೊಂಡಿದ್ದೆ? ಈ ಥರ ಸ್ಪ್ರೆಡ್ ಮಾಡ್ಕೊಂತಾರೆ. ಹಾಂ ನೋಡು ಹಿಂಗೆ ಮಾಡ್ಕೊಂಡು. ಇನ್ನಲ್ಲಿ ಸೋನು ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದಾಳೆ. ಆನಿಯನ್ನು, ಟೊಮೆಟೊ, ಇಲ್ಲೊಂಚೂರು ಮೆಣಸಿನ್ಕಾಯಿ, ಮಸಾಲೆಗೆ ಏನೋ ರುಬ್ಕೊಂಡವಳೆ. ಏನು ರುಬ್ಕೊಂಡಿಲ್ಲ. ಮಸಾಲೆಗೆ ಏನು ರುಬ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಟೊಮ್ಯಾಟೊ ಮತ್ತು ಚಕ್ಕೆ ಲವಂಗ, ಸ್ವಲ್ಪ ಪೆಪ್ಪರ್ ಅಷ್ಟೇ. ಅದು ಬಿರಿಯಾನಿಗೆ ಇದು ಟೊಮೊಟೊ ಬಾತ್ಗೆ ಏನೇನು ಹಾಕ್ತಾರೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಳೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾಳೆ. ನಾನು ಇವತ್ತಿನ ವರ್ಕೌಟ್ ಮಾಡಿಲ್ಲ, ವರ್ಕೌಟ್ ಮಾಡ್ಕೊತೀನಿ. ಇವಳೆಲ್ಲ ಹಾಕಿದ ತಕ್ಷಣ ಹೋಗಿ ವರ್ಕೌಟ್ ಮಾಡ್ತೀನಿ. ಎಣ್ಣೆ ಹಾಕ್ತಾವಳೆ. ಎಣ್ಣೆ ಸೊ ಫಸ್ಟು ಕಾದ್ಮೇಲೆ ಎಣ್ಣೆ ಹಾಕಬೇಕು. ಅಂದರೆ ಇನ್ನೂ ಕಾದಿಲ್ಲ ಅಂತ. ಅದು ಕಾದಿಲ್ಲ ಅರೆ ಕಾಯುತ್ತೆ ಅಂತ ಅರ್ಥ ಆಯ್ತಾ? ನಿನ್ನ ಅವಳು ಕರ್ದಿಲ್ಲ ಕಡೆ. ಕೆಟ್ಸು ನೀನಲ್ಲ, ಕೆಟ್ಸು ಅವಳು ಸಣ್ಣ ಅಂದಿಲ್ಲ. ಅದೇ ಚಡ್ಡಿ ಅಂದೆ ನಾನು. ಚಡ್ಡಿಗೂ ಸಣ್ಣಗೂ ಡಿಫ್ರೆನ್ಸ್ ಗೊತ್ತಿಲ್ವಾ ನಿಮಗೆ? ನನ್ನ ರಿಂಗ್ ಲೈಟ್ ಎಲ್ಲಿಂದ ಕೊಟ್ಟೆ, ಎಲ್ಲಿ ಕೊಡ್ತಾ ಇದ್ದ? ಅಲ್ಲಿ ನೋಡು, ನಿಮ್ ಪಪ್ಪ ಕರಿತವ್ರು ಇವಾಗ ಓಡೋಗ್ಬೇಡ, ನಿಮ್ ಪಪ್ಪ ಕರಿತಾ ಇದಾರೆ ಅಂತ. ತುಪ್ಪ ನೋಡು. ವೆರಿ ಗುಡ್ ಅಂತ ಇದೆ. ತುಪ್ಪ ಹಾಕಿದಾಳೆ. ತುಪ್ಪ ಹಾಕಾಯ್ತು. ನೆಕ್ಸ್ಟು ಬೇಲೀಫ್ ಹಾಕ್ಬೇಕು. ಬೇಲೀಫು, ಆಮೇಲೆ 2 ಏಲಕ್ಕಿ, ಆಮೇಲೆ 2 ಏಲಕ್ಕಿ, ನೆಕ್ಸ್ಟ್ ಸ್ವಲ್ಪ ಚಕ್ಕೆ. ಒಗ್ಗರಣೆ ಡಬ್ಬಿ ಎಲ್ಲರ ಮನೇಲೂ ಇರಲ್ಲ. ಎಲ್ಲರೂ ಕೆಲವರು ಬಾಕ್ಸಲ್ಲಿ ಇಟ್ಕೊಂಡಿರ್ತಾರೆ, ಇನ್ನೊಂದು ಕೆಲವರು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿರ್ತಾರೆ. ನಾವು ಈ ಥರ ಚಿಕ್ಕ ಬಾಕ್ಸಲ್ಲಿ ಇಟ್ಕೊಂಡಿದ್ದೀವಿ. ನೋಡಿ ಎಲ್ಲ ಹಾಕ್ತಾ ಇದ್ದಾರೆ. 2-3 ಲವಂಗ. ಆ್ಯಂಡ್ ಇದ್ರ ಜೊತೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಪೆಪ್ಪರ್ ಕಾಳು ಹಾಕ್ತೀನಿ, ಮೆಣಸು ಕಾಳು. ಸಡನ್ ಆಗಿ ರಪ್ ಅಂತ ಎಗರ್ಬಿಡ್ತಾವ ಆಯಿಲು. ಅದು ಎಗರಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ನೀನು ಹಾಕಿ ನೋಡ್ಕೊಂಡು ಹಾಕ್ಬೇಕಲ್ಲಿ. ನೋಡಲ್ಲಿ ಚಟಾಪಟ. ಒನ್ ಮೋರ್ ಅನ್ಬೇಕು. ಮೆಣಸಿನ್ಕಾಯಿ ಹಾಕ್ಬೇಕು. ಆಮೇಲೆ ಹಾಕ್ಬಿಟ್ಟು ಎಲ್ಲಿ ನೋಡಕ್ ನೋಡಿ, ಎಲ್ಲಿ ನೋಡಕ್ ನೋಡೋಣ. ಹುಚ್ಚಿ ಆಗ್ಬಿಟ್ಟವಳೆ ಆ ಎಣ್ಣೆ ಎಗ್ರಿದ ತಕ್ಷಣ. ಅಯ್ಯೋ ಕೈಯೆಲ್ಲ ಸುತ್ತೋಯ್ತಾ ಇದೆ. ಕೈಯೆಲ್ಲ ಶಟ್ಕೊಂಬಿಟ್ಟೈತವಳೆ ಎಣ್ಣೆ ಎಗ್ರಿದ ತಕ್ಷಣ. ಸ್ವಲ್ಪ ಮಿಕ್ಸ್ ಮಾಡಬೇಕು. ಸ್ಟಿರ್ ಮಾಡ್ತಾ ಇದ್ದಾಳೆ. ಹಬ್ಬ ಗಮ್ಮಂತ ಬರ್ತಾ ಇದೆ ಸ್ಮೆಲ್. ನೋಡಿ, ಆನಿಯನ್ಸ್ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಬೇಕು. ಅರಿಶಿನ ಹಾಕಿದ್ಮೇಲೆ ಚೂರು ಉಪ್ಪು ಹಾಕಬೇಕು. ಆಮೇಲೆ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಹುರ್ಕೊಳ್ಬೇಕು. ರಾಗ ಆಡ್ತಾವಳೆ. ರಾಗ ತಾಳ ಹಸ್ಸಾಗಿ ಆಡ್ತಾಳೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡ್ಕೊಂಡು ಹಾಕಿ. ನೀನ್ ನೋಡ್ಕೊಂಡು ಹಾಕಮ್ಮ. ಅವ್ರು ನೋಡ್ಕೊಂಡು ಕರೆಕ್ಟಾಗಿ ಗೊತ್ತು ಅವ್ರಿಗೆ ಹಾಕಕ್ಕೆ. ರೋಸ್ಟ್ ಮಾಡ್ಬಿಟ್ಟು ಆಮೇಲೆ ಹೌದು, ನಾನು ನೋಡ್ಕೊಂಡು ಹಾಕಿ. ಆ್ಯಕ್ಚುಲಿ ಅದು ನನಗೆ ಹಾಕ್ಬೇಕು, ನಿಮಗೆಲ್ಲ ಗೊತ್ತಿರುತ್ತಲ್ಲ. ಸೊ ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಈ ಮಸಾಲೆ ಇಟ್ಕೊಂಡಿರ್ತೀವಲ್ಲ ಇದನ್ನ ಹಾಕಬೇಕು ಅದರೊಳಗೆ. ಮಸಾಲೆ ಇವಾಗ ಸ್ವಲ್ಪ ಈ ಮಸಾಲೆ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಸ್ಮೆಲ್ ಗಮ್ಮತ್ ಬರ್ತಾ ಇದೆ. ನನಗಾಗಿರೋ ಲೈಟಾಗಿ ಕೋಲ್ಡ್ ಆಗಿರೋದಕ್ಕೂ ಆ ಸ್ಮೆಲ್ಗೂ ಡೀಪ್ ಬ್ರೀತ್ ಮಾಡಿದ್ರೆ ಆ ಘಾಟಿಗೆ ಹಂಗೆ ರಪ್ ಅಂತ ಕೊಡ್ಬೇಕು ಸ್ಮೆಲ್ಗೆ. ಸೊ ಈ ಗ್ಯಾಪಲ್ಲಿ ನಾನೇನು ಮಾಡ್ತೀನಿ, ನಾನು ಇವತ್ತಿನ ವರ್ಕೌಟ್ ಮಾಡಿಲ್ಲ. ಸೊ ವರ್ಕೌಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಫೈನಲ್ ಆಗಿ ಎಲ್ಲ ಅವಳಾಗಿದ ತಕ್ಷಣ ಕರಿತಾಳೆ. ಇವಾಗ ನೆಕ್ಸ್ಟ್ ಏನು, ಟೊಮೆಟೊ ಒಂದು ಹಾಕ್ಬಿಟ್ಟು ಅದಕ್ಕೆ ಇದು ಅವರೆಕಾಯಿ ಬಿಟ್ಬಿಟ್ಟಿದಾರಲ್ಲ, ಈ ಅವರೆಕಾಯಿ ಒಂದು ಹಾಕ್ತಿದ್ದಾಳೆ. ಅವರೆಕಾಯಿ ಟೊಮೆಟೊ ಬಾತ್ ಮಾಡ್ತಾ ಇದ್ದಾಳೆ. ಚೂರು ಇದು
ಚಿಲ್ಲಿ ಪೌಡ್ರು, ಚೂರು ಗರಂ ಮಸಾಲ, ಧನಿಯಾ ಪೌಡ್ರ್ ಬೇಕಾದ್ರೆ ನಿಮ್ಗೆ ಏನೇನು ಪೌಡ್ರ್ ನೀವು ಹಾಕೊತೀರೋ ಅದನ್ನ ಹಾಕೊಳ್ಳಿ ಅಷ್ಟೇ. ರೈಸ್ ನೆನೆಸಿಕೊಂಡಿದ್ದಾಳಂತೆ, ಸೊ ಅದನ್ನು ಹಾಕ್ತಾಳೆ. ನಾನು ಈ ಗ್ಯಾಪಲ್ಲಿ ಏನು ಮಾಡ್ತೀನಿ, ಕುಕ್ಕರಲ್ಲಿ ಅಲ್ವಾ ಬೇಗ ಆಗ್ಬಿಡುತ್ತೆ. ಆ ಕುಕ್ಕರಲ್ಲಿ ಆಗೋ ಅಷ್ಟರಲ್ಲಿ ಒಂದು 45 ಮಿನಿಟ್ಸ್ ಪಟ್ ಅಂತ ಕಾರ್ಡಿಯೋ 45 ಮಿನಿಟ್ಸ್ ಅಲ್ಲ, 1.5 ಅವರ್ ಮಾಡ್ತೀನಿ. ಅಡುಗೆ ರೆಡಿ ಆಗೋ ಅಷ್ಟರಲ್ಲಿ ಹೋಗಿ ವರ್ಕೌಟ್ ಮಾಡ್ಕೊಂಡು ಬಂದುಬಿಡ್ತೀನಿ. ಕಾರ್ಡಿಯೋ ಮತ್ತು ವೆಯ್ಟ್ಸ್ ಹೋಗಿ ಸ್ಕಿಪ್ಪಿಂಗ್ ಮಾಡ್ಬೇಕು ಇವಾಗ. ಸೊ ನೋಡಿ, ಅವಳು ಎಲ್ಲ ಮಾಡಿ ಮುಗಿಸಿ ಸ್ಟಾಪ್ ಮಾಡಿದ್ದಾಳೆ. ನೆಕ್ಸ್ಟು ಎಲ್ಲ ಫೈನಲಾಗಿ ರೆಡಿ ಆದ್ಮೇಲೆ ತೋರಿಸ್ತೀನಿ ಬನ್ನಿ ಗೈಸ್. ಫೈನಲಿ ಸೋನು ಟೊಮೆಟೊ ಬಾತ್ ಮಾಡಿ ಮುಗಿಸಿದ್ದಾಳೆ. ಆ್ಯಂಡ್ ನಂದು ವರ್ಕೌಟ್ ಆಯಿತು. ಇವತ್ತು ಸ್ವಲ್ಪ ಕಾರ್ಡಿಯೋ ಮಾತ್ರ ಮಾಡಿದೆ, ಲೈಕ್ ಒಂದು 45 ಮಿನಿಟ್ಸ್ 1 ಅವರ್ ಅಷ್ಟೇ ಮಾಡಿದೆ. ನೋಡಿ ಕುಕ್ಕರ್ ತೆಗಿತಾ ಇದ್ದಾಳೆ, ಮುಗ್ದಿದೆ. ಬ್ಲ್ಯಾಕ್ ಕಿಸ್ಟ್ ಮೌಟಿ ಆಮೇಲೆ ನೋಡಿ ಪ್ರೆಷರ್ ಹೋಗ್ತಾ ಇದ್ರೆ ಹಂಗೆ ತೆಗಿತಾ ಇದ್ದಾಳೆ. ಹಂಗೆ ತೆಗಿಬಾರ್ದು, ತುಂಬ ಡೇಂಜರಸ್ಸು. ನೋಡಿ ಚೆನ್ನಾಗಾಗಿದೆ ಅಲ್ಲ, ಚೆನ್ನಾಗಾಗಿದೆ. ಮಿಕ್ಸ್ ಮಾಡಬೇಕಷ್ಟೇ. ಮಿಕ್ಸ್ ಮಾಡ್ತಾ ಇದ್ದಾಳೆ. ಇಷ್ಟೊತ್ತು ಮಲ್ಕೊಂಡಿದ್ದ, ಸ್ಮೆಲ್ಗೆ ಓಡ್ ಬಂದ್ಬಿಟ್ಟವನೆ. ಹೊಟ್ಟೆ ಹಸುತ್ತಾ ಇದ್ದಾನು, ಓಡ್ ಬಂದು ನಿಂತ್ಕೊಂಡ್ಬಿಟ್ಟವನೆ. ಏನ ಸುಂದ್ರ, ಮಿಸ್ಟರ್ ಸುಂದ್ರ, ಟೇಸ್ಟ್ಗೆ ಕೊಡೋಣ ಇವಾಗ. ಟೇಸ್ಟ್ಗೆ ಏನ್ ಬೇಡ, ಒಂದ್ ದಿವಸ ತಟ್ಟಗೆ ಹಾಕೊಟ್ಬಿಡು, ಊಟ ಮಾಡ್ಬಿಡೋಣ. ನೀರು ಅಲ್ಲಿ ಕುತ್ಕೊಂಡು 3 ಹಂಗೆ ರಿವ್ಯೂ ತಗೊಳೋಣ. ಅವ್ರು ಹೊಟ್ಟೆ ಹಸ್ಬಿಟ್ಟೈತೆ. ಬಾರ ಇಲ್ಲಿ ಟೇಸ್ಟ್ ಮಾಡ್ಬಾರ, ಬಾರ ಇಲ್ಲಿ. ಉಪ್ಪು ಒಂಚೂರು ಬೇಕಿತ್ತು, ಎಲ್ಲಿ ಬಿಡು, ನೀನು ಕಮ್ಮಿ ಹಾಕಿರೋದೇ ಒಳ್ಳೇದಾಯ್ತು. ಇವಾಗ ಹಾಕೊಬೋದು, ಚೆನ್ನಾಗಿದೆ. ಸೊ ಇದಕ್ಕೆ ಮೊಸರು ಬಜ್ಜಿಗೆ ಹಾಕಿದ್ವಿ ಉಪ್ಪು, ಅದು ಬಿಡು, ಅಲ್ಲಿಗೆ ಆಯಿತು, ಮ್ಯಾಚ್ ಆಯಿತು. ಸೊ ಸೂಪರಾಗಿ ಬಂದಿದೆ. ನಮ್ಮ ಡ್ಯಾಡಿಗೆ ಚೇತನ್ಗೆ ರಿವ್ಯೂ ಕಡಿಮೆ. ಶಿಷ್ಯ ಕಲಿಸ್ತಾವನೆ. ನಮ್ಮ ಡ್ಯಾಡಿ ಕೂತವ್ರು ತಿನ್ನೋಕ್ಕೆ, ನಾವು ವೆಯ್ಟಿಂಗ್. ನಾನು ವೆಯ್ಟಿಂಗ್. ಎಸ್, ನಾನು ವೆಯ್ಟಿಂಗ್, ನಮ್ಮ ಡ್ಯಾಡಿನೂ ವೆಯ್ಟಿಂಗ್, ಶಿಷ್ಯನೂ ವೆಯ್ಟಿಂಗ್. ಚೆನ್ನಾಗಿ ಕಲಿಸ್ತಾ ಇದೆಯಾ? ಅದು ಚಿಕ್ಕದಾಯ್ತು. ಬಾ ತುಂಬ ಕಲ್ಸ ಅಭ್ಯಾಸ ಆಯ್ತಾ? ನಾನು ಅದೇ ಮಾಡ್ತಾ ಇದ್ದಿದ್ದು. ನೀನು ಇಂಡಿಪೆಂಡೆಂಟ್ ಹಾಕಿದ್ಯಾ ಅಲ್ಲಿ? ವಾಷಿಂಗ್ ಮಿಷಿನ್ ನೀನೇನು ಮಾಡ್ತೀರಿ, ನಾನು ಹಂಗೆ ಮಿಕ್ಸ್ ಮಾಡ್ತಾ ಇದ್ದೆ. ಕೋಳಿ ಜಗಳ ಆಡ್ತಾರೆ, ಕೋಳಿ ಜಗಳ. ಶಿಷ್ಯ ತಿನ್ನೋ ಹೆಂಗೈತೆ ನೋಡು. ಒಂದು ನಿಮಿಷ ಹಂಗೆ ಹಾಕೊಳ್ಳ ರೈಸ್ನ, ಟೇಸ್ಟ್ ಹೇಳೋ. ಗೊತ್ತಿರೋದಲ್ಲ, ಚೆನ್ನಾಗಿರುತ್ತೆ. ಚೆನ್ನಾಗಿರಲ್ಲ. ಚೆನ್ನಾಗಿದೆ ರೈಸ್. ಟೇಸ್ಟ್ ಮಾಡಿ ಹೇಳ್ತೀನಿ ಒಂದು ನಿಮಿಷ. ಬಿಸಿ ಇದು. ಪೆಪ್ಪರ್ ಜಾಸ್ತಿ ಇದೆ, ಸೂಪರ್ ಇದೆ ಮೊಸರು ಬಜ್ಜಿಗೆ. ಚೆನ್ನಾಗಿ ಬಂದಿದೆ ಟೇಸ್ಟ್. ಟೇಸ್ಟ್ ಮಾಡಿ, ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ. ಸೂಪರ್ ಆಗಿದೆ, ಮೆತ್ತ ಸೂಪರ್ ಆಗಿದೆ, ಚೆನ್ನಾಗಿದೆ ಟೇಸ್ಟ್. ಸೊ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಒಂದು ಟೊಮೆಟೊ ಬಾತಿನ ಕತೆ ಆಗಿದೆ. ಸೌಂಡ್ ಕಮಿಡಿ. ಸೊ ಇದು ಟೊಮೆಟೊ ಬಾತಿನ ವ್ಲಾಗ್ ಆಗಿತ್ತು. ಎಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು, ಟೇಕ್ ಕೇರ್, ಬಾಯ್ ಫ್ರಮ್ AK ಕುಟುಂಬ.